ಮರ್ತೇ ಹೋಗಿದ್ದೆ. ಅಲ್ಲ ನೀವ್ ಅದು ನೆನ್ಸಲ್ಲ. ಅಯ್ಯೋ ನಮ್ಮೂ ಮಾಡ್ತಾರೆ. ಏ ಬರುಳಿಗಿಂತಕ್ಕ ಗಂಟ ಗಂಟಲಿ ಗುದ್ದ ಕೊಡಿದ್ದಂತೆ ನನ್ಗೆ ಬರ್ಬಿಡಿಗಿಂತಕ್ಕ ಅಂತ ಹೇಳಿದ್ರು. ಅಯ್ಯೋ 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 ಕ್ಯಾಲೆಂಡರ್ ಇದ್ರಲ್ವ ನೋಡೋದು. ಇದೊಂದೇ ಒಂದ್ ಕ್ಯಾಲೆಂಡರ್, ಅದ್ನು ಆ ಮನೆ ಹಳ್ಳಿಲಿ ತಿನ್ಕೊಂಡು ಹೋಗ್ಬಿಟ್ಟಾವೆ. ಮನೆ ಹಾಳಾಗೋಗ. ಆಯ್ತು ಬಿಡ್ರಕ್ಕ, ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊತೀರಾ? ಜಾಲಿಗಿದಿರ್ಲಿಲ್ಲ, ಈ ಪುಟ್ಕೋ ಸೀಲಿಗೆ ಎದ್ರಕಾಯ್ತಲ್ಲ ನಮಗ್ ಒಮ್ಮೆಳ್ಳಿ. ಹೌದು ಹೌದು. ಓಹೋ ಪುಟ್ಕೋಸಿಲಿನ? ಓ ಚಂದ್ರನ, ಅಲ್ಲಿ ಕೊಟ್ಕೆಲ್ ಒಣಗಾಕಿದ್ದಲ್ಲ ನಿನ್ ಪುಟ್ಕೋಸಿನ, ಅದನ್ನ ಎಲ್ಲ ಇಲಿಗಳು ತಿಂದಾಕಿದಾವಂತ ದಾರಿ ತುಂಬಂದ್ ನೆಂಟ್ರು ಬೌಡಾಡ್ಕೊಂತಾಳೆ. ನೀ ಹೇಳಿದ್ರೆ ಅಂಟ ಹೊಡ್ಕೊಂಡು ನಿಂತ್ಕೊಂಡಿದ್ಯಲ್ಲೋ, ಸಾಕ್ ಹೋಗು. ಟೇಮ ಅಂತ ಆಳೆಲ್ಲ ಕರ್ಕೊಂಡು ಹೊಲಕ್ ಹೋಗು. ಹೊಲಕ್ ಹೋಗ್ಬೇಕು. ಅಲ್ಲ ಕಣಕ್ಕ, ಇವನಿಗೆ ಪುಟ್ಕೋಸಿನೇ ಇಟ್ಕೊಳಕ್ಕಾಗಿಲ್ಲ, ಇನ್ನ ಇಲಿಗಳಿಗೆ ಪುಟ್ಕೋಸಿ ಅಂತಾನಲ್ಲ. ಏನ್ ಅನ್ಬೇಕಿನಿಗೆ? ಅಲ್ಲವ್ವ, ನಂದಾರು ಕೊಟ್ಟಿದ್ದು ಪುಟ್ಕೋಸಿನ ಇಲಿಗಳು ತಿಂದಾಕವೆ. ಆ ಕೊನೆ ಮನೆ ತಿಂಪ ಕೊಟ್ರು, ಮೈ ಮೇಲೆ ಕಿಚನ್ ಬರನೆ ಹಾಕು ಇಲಿಗಳು ಉಳಿಸಿರಂತೆ. ನಂದೇನ್ ಬರವ ಕ್ಯಾಮರಾ ಬರವ. Ladies and gentlemen. Hello, good evening. Ladies and gentlemen. Hi. ನನ್ನ ಹೆಸರು MCM. I mean Master Chef ಮೂಗಿಲಿ ಅಂತ. ಯಾವ ಡಿಪಾರ್ಟ್ಮೆಂಟ್? ಅಡುಗೆ ಮನೆ ಡಿಪಾರ್ಟ್ಮೆಂಟ್. ಎಲ್ಲ ಹಳ್ಳಿಗಳಿಗೂ ಊಟ ಸಪ್ಲೈ ಮಾಡೋದು ನಾವೇ. ನನ್ನ ಹೆಸರು ಭೂಮಿಲಿ. I mean ಭೂಮಿ ಪ್ಲಸ್ ಲಿ ಕೊಟ್ಟು ಭೂಮಿಲಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್. ನಾವೇ ಎಲ್ಲ ಇಳಿಗಳಿಗೂ ಮನೆ ವ್ಯವಸ್ಥೆ ಮಾಡ್ಕೊಳ್ಳೋದು. ನಮಗೆ ಇಷ್ಟು ಜಾಗ ಕೊಟ್ಟರೆ ಸಾಕು. ಈ ಇಡೀ ಊರನ್ನ ನಮ್ಗೆ ನೀರು ಕೊಡ್ಬಿಡ್ತೀವಿ. ಎಲ್ರಿಗೂ ಗೊತ್ತು,
ಇಲ್ಲ, ಯಾಕಂದ್ರೆ ಇಲ್ಲಿ ಎಲ್ಲಿಗೆ ಗೊತ್ತು ನೀವೇನ್ ಮಾಡ್ತೀರ ಅಂತ. ಹೌದಲ್ಲಪ್ಪ? ಇವ್ರು ಹೆಂಗೆತ್ತಿದ್ರಪ್ಪ? Next. ನನ್ನ ಹೆಸರು ಬಡವಿ ಅಂತ ನಾನು ಬರೋಡ್ ಮನೆಯಲ್ಲಿ ತಿನ್ನೋದು. Next. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೊಡ್ಡಗಿರಿ ಅಂತ ನಾನು ಬರೀ ದೊಡ್ಡ ಮನೆಯಲ್ಲಿ ತಿನ್ನೋದು. ಅದೇ ಬೇಡ, ಹಂಗೆ ಗೊತ್ತಾಗುತ್ತೆ. Next. ನನ್ನ ಹೆಸರು ಕರಿ. ನಾನು ಕೈ ಸಾಮ್ರಾಜ್ಯ ರಕ್ಷಕ. ಜೈ 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 ಜೈ. ನಾನು ಸುಳ್ಳಿಲಿ. ನಾನು ಬೆಳ್ಳಿ ಸಾಮ್ರಾಜ್ಯ ರಕ್ಷಕ. ಕೈ 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 ಕೈ. ಪ್ರಾಣ ಕಟ್ಟೆವು ಬಿಡಾಬಿಡೆವು. ಅಂತ ಹೆಗ್ಗಗಳು ಮನುಷ್ಯರೆಲ್ಲ ಇದೆ ಅಂತ ಅನ್ಕೊಂಡಿದ್ದೆ. ಆದರೆ ಇಲಿಗಳಲ್ಲಪ್ಪ. ತೂ 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 ಬಾಸ್. ನಮಿಲಿಗಳ ಮಂಚರಿಗೆ ಹಾಲ್ಸ್ ಪಡಿ ಬಾಸ್. ನಮಿಲಿಗಳು ಮಂಚರಷ್ಟ ಪಾಠಾರಿ ಅಲ್ಲ ಬಾಸ್. ಇಷ್ಟ ಅಪಾಯಕಾರಿ ಅಪಾಯಕಾರಿ. ಅಡ್ಗೆ ಭಟ್ರು ಬರ್ತಾ ಇದ್ದಾರೆ. ಅಡ್ಗೆ ಟೀಮ್ ರೆಡಿನಾ? ಜೊತೆಗೆ ಸೆಟ್ಟು ಬರ್ತಾ ಇದ್ದಾರೆ. ಸೆಟ್ಟು ಟೀಮ್ ರೆಡಿನಾ? ಅಲ್ಲೇ ನಿನ್ನ ಕಾಟದೆ ಕಾಟ ಅಲ್ಲಿನ ಜನಗಳಿಗತಿ ಗೋಳಾಟ 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 ಗೋ ಗೋ ಗೋಳಾಟ ತದ್ದಿಂತಾಂತ ದಿನ ತೈ ತಯ್ಯದ ತಾಂತ ದಿಂತಾಂತ ತಯ್ಯ ತೈ ತದಿನ ತಾಂತ ಆಗ್ತಾಯಿಲ್ಲ ನನ್ ಕೈ ಆಗ್ತಾಯಿಲ್ಲ. ಕೌಲ್ಗಾರ ಬೂದಿ ಬಸಪ್ಪನವರು ಏನಾಗ್ತಾ ಇಲ್ಲ ಅಣ್ಣ? ನನ್ ಕೈಲಿ ಇಲಿಗಳ ಕಾಟ ಸಹಿಸಕ್ ಆಗ್ತಾಯಿಲ್ಲ. ಏನಂದ್ರಿ? ನಾವಂದ್ರಿ ನಿಮ್ ಕೈಲೇನು ಆಗಲ್ಲ ಅಂತ. ಅಲ್ಲ ಬಸಪ್ಪನವ್ರೆ, ಕಾವುಗಾರ ಎಷ್ಟು ವರ್ಷ ಆಯ್ತು? ಈ ಬೊಮ್ಮನ ಹಳ್ಳಿಯಲ್ಲಿ ನಾನು 15 ವರ್ಷಗಳಿಂದ ಕಾವಲ್ಗಾರ ಕೆಲಸ ಮಾಡುತ್ತಿದ್ದೀನಿ. ಅಲ್ಲ ಮೋದಿ ಬಸಪ್ಪನವ್ರೆ, ನೀವು ಕಾವಲುಗಾರ ಆಗೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ? ನಾನು ಕಾವಲ್ಗಾರ ಕೆಲಸ ಮಾಡೋಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟೀ ಕಾಫಿ ಮಾಡ್ತಾ ಇದ್ದೆ. ಏನಂದ್ರೆ ನಾವಂದ್ರಿ ನೀವು ಅದಕ್ಕೆ ಲಾಯಕು. ಎಲ್ಲಾರು ಈಗ ನೋಡಿ. ರಾಮು ಸೋಮು ನಿನ್ ಬೆಕ್ಕು ಕಣ, ನಾಯಿ ಅಲ್ಲ. ನಿನ್ ನಾಯಿನೇ ಕಣ. ಸರಿ ಬಾಸ್, ಮುಗಿಸಲು ಸ್ಟಾರ್ಟ್ ಆಯ್ತು ಬಾಸ್. ಇವಾಗ ನೋಡಿ ಬಾಸ್. ಅಲ್ಲ ಮೋದಿ ಬಸಪ್ಪನವ್ರೆ, ನಾವೆಲ್ಲ ನಿಮ್ಗೆ ದೊಡ್ಡ ಕಾವುಗಾರ ಅನ್ಕೊಂಡಿದ್ವಿ. ನಿನಗೆ ಅಟ್ಟಪಾಯ ಕೊಡ್ತಿದ್ವಿ. ನೀನೊಳ್ಳೆ ಚೌಕಿದಾರ ಆಗ್ತೀಯ ಅನ್ಕೊಂಡ್ರೆ ನೀನೊಬ್ಬ ಶೋಕಿದಾರ ಆಗ್ಬಿಟ್ಟಲ್ಲಪ್ಪ. ಎಲ್ಲರೂ ಈಗ ನೋಡಿ. ರಾಮು ಸೋಮು ಬರೋ ಇಲ್ಲಿ. ಎಸ್ ಬಾಸ್. ಇವತ್ತು ಆ ಇಲಿಗಳ ಪಾಠ ಕಲಿಸಲೇಬೇಕು. ಹೌದು ಬಾಸ್, ಕಲಿಸ್ಲೇಬೇಕು. ಕಲಿಸ್ತೀರಾ? ಆಟ ಕಲಿಸ್ತೀರಾ? ಹೌದು ಕಲಿಸ್ತೀನಿ.
ಜಿಂಕೆಗಳು ಬಳಿದವು ನಾಯಿಗಳು ಇಲಿಗಳು ಕೊಳಿದವು ಬೆಕ್ಕುಗಳು ಕೆಲವರು ಕೊಂದು ಕೆಲವರು ತಿನ್ನವು ಕೆಲವರು ಬಾರಿಸಿದವು ಅನ್ನದ ಬಿಳಿಗೆಯ ಪುಡಿ ಮಾಡಿದವು ಪುಡಿ 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 ಮಾಡಿದವು ಬಡಿಸುವ ಅಡಿಗೆಯ ಪಟ್ಟಣ ತಡೆದು ಕೈಯಲ್ಲಿರುವ ಸಟ್ಟುಗವ ಪ್ರೀತಿಯೇ ಇಲ್ಲದೆ ನೆಕ್ಕಿದವು ಸಟ್ಟುಗ ನೆಕ್ಕಿದವು ಈ ಪರಿ ತಿನ್ನುತ್ತ ಸೊಕ್ಕಿದವು 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 ಅನ್ಯವರಲ್ಲಿಯೂ ಬಿಕ್ಕಿದವು 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 ಟೋಪಿಯ ಒಳಗಡೆ ಗೂಡನ್ನು ಮಾಡಿ ಹೆತ್ತವು ಮರಿಗಳನ್ನು ಪೇಟದ ಒಳಗಡೆ ಆಟವನಾಡಿ ಕಿತ್ತವು ಸರಿಗೆಗಳು ಗೋಡೆಗೆ ತಗುಲಿಸಿ ಗಂಗಿಯ ದೇವರು ದಿನವೂ ಜಪ್ತಿಯ ಮಾಡಿದವು ಮಲಗಿರ ಹಾಸಿಗೆಯನ್ನೇ ಹರಿದವು ಕೇಶಚ್ಛೇದವ ಮಾಡಿದವು ಕೇಶಚ್ಛೇದವ ಮಾಡಿದವು ಕೇಶಚ್ಛೇದವ ಮಾಡಿದವು ಕೇಶಚ್ಛೇದವ ಮಾಡಿದವು ನೆಮ್ಮದಿಯ ಕೂರಕ್ಕೂ ಬಿಡಲ್ಲ ಸರಿಯಾಗಿ ಟಿವಿನೂ ನೋಡಕ್ ಬಿಡಲ್ಲ ಎಲ್ಲ ಕಡೆ ಬಂದು ಸಾಯ್ತವೆ ಪುಟ್ಟಕ್ಕ ಲಕ್ಷ್ಮಕ್ಕ ಅಯ್ಯೋ ಅಕ್ಕ ಮೊದ್ಲು ಏನಾಯ್ತು ಅಂತ ಬೊಗಳು ಆಮೇಲೆ ಎಷ್ಟು ಬೇಕಾದ್ರೂ ಅಳ ಪುಟ್ಟಕ್ಕ ಏನಂತ ಹೇಳಿ ಪುಟ್ಟಕ್ಕ ನಿನ್ನೆ ಸೀರಿಯಲ್ ನೋಡ್ತಾ ಇದ್ನಾ ಇಂಪಾರ್ಟೆಂಟ್ ಸೀನು ಏನು ಏನಪ್ಪ ಇಂಪಾರ್ಟೆಂಟ್ ಸೀನು ಅಂತ ಇದ್ರಿ ಅದೇನಾಯ್ತು ಅಂದ್ರೆ ಲಕ್ಷ್ಮಕ್ಕ ಅಲ್ಲೂ ನಿನ್ ಗಂಡನ್ನ ಕುರಿ ಬೇಸ ಬಂದು ಸೀರಿಯಲ್ ಕತೆ ಕೇಳ್ತಾಳೆ ಇದು ಅದನ್ನ ಮಾಡ್ತೀನಿ ಸತ್ಯ ಅದನ್ನೇ ಇವತ್ತು ಎಲ್ಲೂ ಅಲ್ಲ ಕುರಿ ಬೇಯಿಸಂತ ಮತ್ ಸೀರೆ ಕತೆಗೆ ಕುರಿಗೆಲ್ಲ ನಿಮ್ಗೆ ಗೊತ್ತಲ್ಲ ಚರ್ಮ ಗ್ರಾಚಾರ ಬೆಳೆಸ್ತೀನಿ ನಾನು ಚಿಕ್ಕದಿದ್ದ ಗ್ರಾಚಾರ ಬೆಳೆಸಕ್ಕೆ ಎಲ್ಲೋ ಬಂದೆ ಅಯ್ಯಯ್ಯೋ ಸೋಮಣ್ಣ ಏನ್ ಹೇಳಿ ಸೋಮಣ್ಣ ನನ್ ಮಕ್ಳು ತಿನ್ಲಿ ಅಂತ ಬೇಕಾಗಿದೆ ಎಲ್ಲ ಮಾಡ್ಕಳ್ತೀನಿ ಪಿಜ್ಜಾ ಬರ್ಗರ್ ಎಲ್ಲ ಮಾಡ್ಕಳ್ತೀನಿ ಸೋಮಣ್ಣ ಹಾಳ ದಿಲಿಗಳು ಎಲ್ಲ ಮುಕ್ಬಿಡ್ತವೆ ಸೋಮಣ್ಣ ಏನ್ ಮಾಡ್ಲಿ ಸೋಮಣ್ಣ ಅವೆಲ್ಲ ಮುಕ್ಕಿದ್ ಬರ್ಲೇದೇನ ಅಂತ ಬಿಡು ಮಕ್ಳು ತಿನ್ಸ ತಿಂಡಿ ನಾವು ಮಾತಾಡಕ್ ಬಂದ್ಬಿಟ್ಟೆ ಮಾಡಕ್ಕಷ್ಟ ಮಾಡೋದ್ ಮಾತ್ರ ಗೊತ್ತು ಅದಷ್ಟೇ ಅಲ್ಲ ಮೊನ್ನೆ ನಮ್ಮೂರ್ ಗೌಡ ಯಾರೋ ಜಮೀನ್ ಜಗಳ ಅಂತ ಪಂಚಾಯತಿ ಸೇರ್ಕೊಂಡಿದ್ರೆ ಆ ಹಳಾದಿಲಿಗಳು ಅಲ್ಲೂ ಬಂದು ಹಾಳು ಮಾಡ್ಬಿಡುತ್ತೆ ಇಲಿಗಳ ಕಾಟ ಬಹಳ ಜಾಸ್ತಿ ಆಯ್ತು ಏನೋ ನಾನು ಹುಡುಕ್ಲೇಬೇಕು ನಿಮ್ ಕೈಗೆ ಏನೇನೆಲ್ಲ ಸಿಗುತ್ತೋ ಕೋಲು ಕಲ್ಲು ಎಲ್ಲ ತಗೊಂಡ್ಬನ್ನಿ ನಾವಿವತ್ತು ಇಲಿಗಳಿಗೆ ಒಂದ್ ಗತಿ ಕಾಣಿಸ್ಲೇಬೇಕು ತಾತ ದಿಗಿ ತಗತೋದಿಂದ ತೈ ತತ್ತಿಂದ ತಾತ ದಿಗಿ ತಗತೋದಿಂದ ತೈ ಗಿಳಿಗಳ ಕೊಲ್ಲಲು ಊರಿನ ಜನರು ತುಂಬಾ ಯತ್ನವ ಮಾಡಿದರು ಗಿಳಿಗಳ ಕೊಲ್ಲಲು ಊರಿನ ಜನರು ತುಂಬಾ ಯತ್ನವ ಮಾಡಿದರು ತತ್ತಿಂದ ತಾತ ದಿಗಿ ತಗತೋದಿಂದ
ತೈ ತದಿಂದ ತಾತ ದಿಗಿತಗ ತೋದಿಂದ ತೈ ಕಡಿದಾರೆ ಮುರಿದವು ಕತ್ತಿಗಳೆಲ್ಲ ತದ್ದಿಂದ ತಾತ ದಿಗಿತಗ ತೋದಿಂದ ತೈ ತದ್ದಿಂದ ತಾತ ದಿಗಿತಗ ತೋದಿಂದ ತೈ ಕಡಿದಾರೆ ಮುರಿದವು ಓಲುಗಳೆಲ್ಲ ತದ್ದಿಂದ ತಾತ ದಿಗಿತಗ ತೋದಿಂದ ತೈ ತದ್ದಿಂದ ತಾತ ದಿಗಿತಗ ತೋದಿಂದ ತೈ ಗಿಳಿಗಳ ಪೇಟೆಯ ನಾಡುತ್ತಲಿರಲು ತದ್ದಿಂದ ತಾತ ದಿಗಿತಗ ತೋದಿಂದ ತೈ ಗಿಳಿಗಳ ಪೇಟೆಯ ನಾಡುತ್ತಲಿರಲು ತದ್ದಿಂದ ತಾತ ದಿಗಿತಗ ತೋದಿಂದ ತೈ ಉಳಿದವು ತಿಮ್ಮನ ಕಾಲುಗಳು ಉಳಿದವು ತಿಮ್ಮನ ತೈ ತಣ ತಿನ್ನ ತತ್ತಿನ್ನ ತಿತ್ತೋ ತಣ ತಿತ್ತೈ ತಣ ತಿನ್ನ ತತ್ತಿನ್ನ ತೋ ತಣ 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 ತಿತ್ತೈ ತಣ ತಿನ್ನ ತತ್ತಿನ್ನ ತಿತ್ತೋ ತಣ ತಿತ್ತೈ ತಣ ತಿನ್ನ ತತ್ತಿನ್ನ ತೋ ತಣ ತಿತ್ತೈ ತಣ ಈಗ ತಾನೇ ಸಂಜೆಗೂ ಸರ್ಕಾರಿ ಅಡುಗೆಯ ಮನೆಯಲ್ಲಿ ಬೇಟೆಯ ನಾಡಲು ಅಡುಗೆಯ ಮನೆಯಲ್ಲಿ ಬಿತ್ತಳು ಬಳೆ ಹೊಡೆದ ಚಮ್ಮ ಬಿತ್ತಳು ಬಳೆ ಹೊಡೆದ ಚಮ್ಮ ಬಿತ್ತಳು ಬಳೆ ಹೊಡೆದು ಅಚ್ಚಮ್ಮ ನಾನು ವೃಂಗ ಮಲಕದ ತೈಲ ಹಚ್ತೀನಿ. ಶೇಷಕನ ನುಣ್ಣನೆ ಪಣಿವೇಲಿ ನುಣ್ಣನೆ ಪಣಿವೇಲಿ ನುಣ್ಣನೆ ಪಣಿವೇಲಿ ಶೇಷಕನ ನುಣ್ಣನೆ ಪಣಿವೇಲಿ ನಾನು ನಿದ್ದೆ ಮಾಡಿಲ್ಲ ಅಂದ್ರೆ ಕೂದಲೆಲ್ಲ ಕೆಡ ಮಾಡುತ್ತೆ. ನಾನಿಂದ ಮಾಡ್ತೀನಿ. ಎಲ್ಲರೂ ನೋಡ್ತಿದ್ರೆ ನನ್ ಕೂದಲಿಗೆ ದೃಷ್ಟಿ
ಬಿಡೋಣಪ್ಪ. ಅಯ್ಯೋ ನನ್ ಕೂದಲು ಅಕ್ಕ, ನನ್ ಕೂದಲಪ್ಪ. ತಂಗಿ, ನನ್ ಕೂದಲು ತಂಗಿ. ನನ್ ಕೂದಲಿ, ಅಯ್ಯೋ ನನ್ ಕೂದಲು. ಸಿದ್ದೋಜೈಗಳು ಶಾಲೆಗೆ ಹೋಗಿ ಪಾಠವ ಬೋಧಿಸುತ್ತಿದ್ದಾಗ ಸಿದ್ದೋಜೈಗಳು ಶಾಲೆಗೆ ಹೋಗಿ ಪಾಠವ ಬೋಧಿಸುತ್ತಿದ್ದಾಗ ತದ್ದಿತ್ತೈ ಜಣಂ ತದ್ದಿತ್ತೈ ಜಣಂ ತದ್ದಿತ್ತೈ ಜಣಂ ತಕ ತಕ ತಾಂ ತಕ ತಕ ತೈ ತಕ ತಕ ತಾಂ ತಕ ತಕ ತೈ. ಏನ್ರು ಯಾರಾದ್ರೂ ಉಸ್ರು ಬಿಟ್ರೆ ಗೊತ್ತಲ್ಲ, ಚರ್ಮ ಸುಲ್ದು ಬಿಡ್ತೀನಿ. ಎಣ್ಣೆ ಎಲ್ಲಿದ್ನಾ? ಸರ್ ನಾನು ಸಂತೆ ಮೈದಾನದಲ್ಲಿದ್ದಲ್ಲ ಸರ್. ಇಲ್ಲೇ ಕೂತ್ಕೋ, ನಾನ್ ಕೇಳಿ ಪಾಠ ಮಕ್ಕಳು ಎಲ್ಲರೂ ಶ್ರೀರಾಮ ತಂದೆಯಾದ ದಶರಥ ಮಹಾರಾಜರು ತನ್ನ ಮಗ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳಿಸಿದನು. ಸರ್ ನೀವು ಪಾಠ ಮಾಡಕ್ಕೆ ಎಲ್ಲ ಹೇಳ್ಕೊಂಡ್ರೆ ನೀವು ಕಾಡಿ ಅಂಬಿಯ ದೇವಿ ಹೊರಗೆ ಚಂದ್ರನಿಗೆ ತೂಕನು ಮಾಡಿ ಅಂಬಿಯ ದೇವಿ ಹೊರಗೆ ಎಲ್ಲಾದ್ರೆ ಪಾಠ ಮಾಡೋದು. ಹರಿಯಲು ರೇಷ್ಮೆಯ ಪ್ರವಕೆಯ ಕಣಗಳ ಹರಿಯಲು ರೇಷ್ಮೆಯ ಪ್ರವಕೆಯ ಕಣಗಳ ಕೊಚ್ಚಲು ಕಾಗಿನ ಸೀರೆಯನು ಕೊಚ್ಚಲು ಕಾಗಿನ ಸೀರೆಯನು ಕತ್ತಿದ ಕೆರೆಯನ್ನು ಹಾರಿದಳು ಸತ್ತೆ ಎನ್ನುತ್ತ ಚೀರಿದಳು ಸತ್ತೆ ಎನ್ನುತ್ತ ಚೀರಿದಳು ಒಂದಿಲಿ ಸತ್ತರೆ ಎರಡಿಲಿಯಾದವು 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 ಒಂದರೆ ಒಂದನು ಎರಡೈ ತಂದವು ಎರಡೈ ತಂದವು ಎರಡೈ ತಂದವು ಇಲಿಗಳ ಕಾಟವ ಸಹಿಸಲು ಆರದೆ ಇಲಿಗಳ ಕಾಟವ ಸಹಿಸಲು ಆರದೆ ಊರಿನ ಜನರೆಲ್ಲರೂ ಒಂದಾಗಿ 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 ಮೂಷಿಕಯಾಗ ಮಾಡಿದರು ದೇವರ ಪೂಜೆ ಮಾಡಿದರು ಹರಕೆಯ ಹೊತ್ತರು ಕಾಣಿಕೆ ತೆತ್ತರು ಮಂತ್ರವ ದಿನ ದಿನ ಹೇಳಿದರು ಓಂ ಸಂಗಲಿ ಸರ್ವನಾಶವಾಗಲಿ ನಮಃ. ಓಂ ಸುಳ್ಳಿ ಸರ್ವನಾಶವಾಗಲಿ ನಮಃ. ಓಂ ಕಳ್ಳಿ ಸರ್ವನಾಶವಾಗಲಿ ನಮಃ. ನಿಷ್ಫಲವಾದ
ಕೈಗರೆದರು ಜನರೆಲ್ಲ ಜನರೆಲ್ಲ ಜನರೆಲ್ಲ. ಇಲ್ಲ ಇಲ್ಲ ಇದ್ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ನಾವೇನಾದ್ರೂ ಒಂದು ಉಪಾಯ ಹುಡುಕ್ಲೇಬೇಕು. ಬನ್ನಿ ಆ ಗೌಡ್ರ ಹತ್ರ ಹೋಗೋಣ. ಪಟ್ಪಟ್ಟಿ ಇಟ್ಕೊಂಡು ಕೇಳೋಣ. ಇಲಿಗಳನ್ನು ಓಡಿಸಲು ಕೇಳೋಣ. ನಮ್ಮೂರ ಹೆಂಗಸರು ದಿನ ತೈ ದಿನ ದಿನ ತೋಂ ದಿನ ದಿನ ತಾಂ ತೈ ತಕ ದಿನ ತೋಂ ತಕ ದಿನ ಧೀಂ ತಕ ದಿನ ತಾಂ ಧೀಂ ದಿನ ದಿನ ತೈ ದಿನ ದಿನ ತೋಂ ದಿನ ದಿನ ತಾಂ ತೈ ತಕ ದಿನ ತೋಂ. ಏನ್ರಪ್ಪ ಊರ್ನವರೆಲ್ಲ ಇವತ್ತು ಸೇರ್ಬಿಟ್ಟಿದ್ದೀರಾ? ಏನ್ ವಿಷಯ? ತೂಚಿ ಗೌಡ ನೀ ಹಾಳಾಗ ಮಾರಿ ಇಲಿಗಳ ಕೊಲ್ಲಿಸು ಬೇಗ ತೆರಿಗೆಯ ಮಾತ್ರ ಕಾಸು ಬಿಡದೆ ಹೊಡೆದು ಬಡೆದು ಎತ್ತುವೆ ನೀನು ನಿನ್ನರು ಮಾಲಿನ ಜರಿ ಹಾಳಾಗ ಬನ್ನಿ ಗಂಟಲು ಕಟ್ಟೆ ಹೋಗ ಇಲಿಗಳ ಸೈನ್ಯವು ಕೊಲ್ಲಿಸು ಬೇಗ ಬೆಂಕಿಯ ನಿಡುವೆವು ನಿನ್ನೀ ಮನೆಗೆ ಕೊಲ್ಲಿಸದಿರುವರ ಇಡುವೆವು ನಿನಗೆ. ಹೊಡೆಯುವು ನಿನಗೆ ಹೆಸರಿಗೆ ಮಾತ್ರ ಗೌಡನೇ ನೀನು ಮಾನವೇ ಇಲ್ಲದ ಚೀನಿನಗೇನು ಜನರೆಲ್ಲ ಗೌಡನು ಬಾಯೇ ಬಿಡಲಿಲ್ಲ ಈ ಪರಿ ಬೈದರು ಜನರೆಲ್ಲ ಗೌಡನು ಬಾಯೇ ಬಿಡಲಿಲ್ಲ. ಸರಿ ಕೆತ್ಕೋ ಇನ್ನೊಂದು ಬಾಲ ಟೆಸ್ಟ್ ಕೊಟ್ಟಿದ್ದೀನಿ ಇಲ್ಲಿಗೆ ಕೊಲ್ಲಕ್ಕೆ ಏನಾದ್ರು ಉಪಾಯ ಮಾಡಿಲ್ಲ ಅಂದ್ರೆ ನೋಡು ಗ್ರಾಚಾರ ಬಿಡ್ಸ್ಬಿಡ್ತೀವಿ ಏ ನೀನಪ್ಪ ಗೌಡನ One minute. Go. ಏ ಬೀರ ನಾವು ಹೋದ್ರು ತಾನೆ? ಯಾರು ನೋಡ್ಲಿಲ್ಲ ತಾನೆ? ಇಲ್ಲ ಗೌಡ್ರು ಯಾರು ನೋಡಿಲ್ಲ ನಮ್ಮಿಡೀ ಊರು ಯಾರು ನೋಡಿ ಛೇ, ಛೂ. ಅವಮಾನ ಈ ಇಲಿಗಳ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು. ಏ ಬೀರ ಊರಿನ ಮುಖಂಡ್ರು ಈಗಿನೀಗ್ಲೇ ಬರ್ಬೇಕು ಅಂತ ಹೇಳ್ಕೊಂಡ್ ಬಾ. ಚವಡಿಗೆ ಗೌಡನು ಓಡಿದ ಚವಡಿಗೆ ಕರೆದನು ಊರಿನ ಆಳುಗಳ ತಲೆಯಾಳುಗಳ ಕರೆದನು ಊರಿನ ಆಳುಗಳ ತಲೆಯಾಳುಗಳ ಕಟ್ಟೆಯೊಳಲ್ಲಿಯೇ ಸಭೆ ಸೇರಿದರು ದಿನವೆಲ್ಲ ಚರ್ಚೆಯ ಮಾಡಿದರು ದಿನವೆಲ್ಲ ವಾದವ ಹೂಡಿದರು ದೀಂ ದಿನ ದಿನ ತೈ ದಿನ ದಿನ ತೋಂ ದಿನ ತಾಂ ತೈ ತಕ ದಿನ ತೋಂ. ಏನ್ರಪ್ಪ ಏನಾದ್ರೂ ಐಡಿಯಾ ಸಿಕ್ತಾ? ಇಲ್ಲ ಗೌಡ್ರೆ ಅದೇ ಸರ್ಚ್ ಮಾಡ್ತಿದ್ದು ಥೂ, ನಿನ್ನ
ನಿಮ್ಮ ಬರೀ ಸರ್ಚ್ ಮಾಡೋದ್ರಲ್ಲಿ ಇರಿ. ಯೋಚನೆ ಮಾಡಿ, ಅದೆಷ್ಟು ಖರ್ಚಾದ್ರೂ ಯೋಚನೆ ಮಾಡಿ. ಈ ಇಲಿಗಳ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು. ಏನ್ರಿ? ಒಂಟವು ಯುಕ್ತಿಯ ಮಾತುಗಳು ಮಾತೋಳು ಮನೆಯನ್ನೇ ಕಟ್ಟಿದರು. ಒಂಟವು ಯುಕ್ತಿಯ ಮಾತುಗಳು ಮಾತೋಳು ಮನೆಯನ್ನೇ ಕಟ್ಟಿದರು. ತೋಂ ಜನ ಜನ ತೈ ಜನ ಜನ ತೋಂ ಜನ ಜನ ತೈ ತೋಂ ಜನ ಜನ ತೈ ಜನ ಜನ ತೋಂ ಜನ ಜನ ತೈ ತೋಂ ಜನ ಜನ ತೈ ಜನ ಜನ ತೋಂ ಜನ ಜನ ತೈ ತೋಂ ಜನ ಜನ ತೈ ಜನ ಜನ ತೋಂ ಜನ ಜನ ತೈ. ಅಂತೂ ಇಂತೂ ಇಲಿಗಳ ಕೊಲ್ಲುವ ಬಗೆ ಒಬ್ಬರಿಗಾದರೂ ಹೊಳೆಯಲೇ ಇಲ್ಲ. ಅಂತೂ ಇಂತೂ ಇಲಿಗಳ ಕೊಲ್ಲುವ ಬಗೆ ಒಬ್ಬರಿಗಾದರೂ ಹೊಳೆಯಲೇ ಇಲ್ಲ. ನೋಡನು ತಲೆ ತಲೆ ಹೊಡಕೊಂಡ ಅಲ್ಲದೆ ಎದೆ ಎದೆ ಬಡಕೊಂಡ. ನೋಡನು ತಲೆ ತಲೆ ಹೊಡಕೊಂಡ ಅಲ್ಲದೆ ಎದೆ ಎದೆ ಬಡಕೊಂಡ. ಏನಪ್ಪ ಐಡಿಯಾ ಐಡಿಯಾ ನಾವ್ ಯಾಕೆ ಇಡೀ ಊರಿಗೆ ಬೆಂಕಿ ಹಾಕೋಣ. ಅಯ್ಯೋ ಶೆಟ್ರೆ, ಏನಾಯ್ತು? ಬೆಂಕಿ ಸುಟ್ಕೊಂಡ್ರೆ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ರಿ. ಗೌಡ್ರೆ, ರಮಾಶಾಸ್ತ್ರಿಗಳೇ, ನನ್ನ ಹತ್ರ ಒಂದು ಉಪಾಯ. ಉಪಾಯ? ಏನು? ನಾವ್ ಯಾಕೆ ಇವ್ರನ್ನ ಬಿಟ್ಟು ತಲುಪಬಾರ್ದು? ರಮಾಶಾಸ್ತ್ರಿಗಳೇ, ಏನು? ನಾವೆಲ್ಲ ಮಾತ್ರ ಯಾಕೆ ಈ ಊರಲ್ಲಿ ಇರ್ಬಾರ್ದು? ಮತ್ತೆ ಮಾತ್ರ ಇಲ್ಲಿಂದ ತೊಲಗಬಾರ್ದು? ಕೆಲ್ಸ ನೋಡ್ಕೊಳ್ರಿ. ಒಂದು ಉಪಾಯ, ಎಲ್ಲರೂ ಕೇಳಿ. ಯಾರು ಈ ಊರಿನ ಇಲಿಗಳ ಸಮಸ್ಯೆಯನ್ನು ಪರಿಹರಿಸುತ್ತಾರೋ ಅವರಿಗೆ ನಾನು 6,000 ಚಿನ್ನದ ನಾಣ್ಯವನ್ನು ಕೊಡುವೆ. ಒಬ್ಬರ ಮುಖವನ್ನು ಒಬ್ಬರು ನೋಡಿ 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 ನೋಡಿ. ಆಡದೆ ಇದ್ದರು ಜನರೆಲ್ಲ, ಮಾತಾಡದೆ ಇದ್ದರು ಜನರೆಲ್ಲ. ಗೌಡನು ಕೂಗಿದ ಮೊದಲನೇ ಸಾರಿ ಯಾರಾದ್ರೂ ಇದ್ದೀರಾಪ್ಪ? ಯಾರು ಮುಂದಕ್ಕೆ ಬಾರಲೇ ಇಲ್ಲ, ಬಾರಲೇ ಇಲ್ಲ, ಬರಲೇ ಇಲ್ಲ. ನಾಣ್ಯಗಳೆಂಬ ಮಾತನ್ನು ಕೇಳಿ ಅಂಗೈ ಶೆಟ್ಟರ್ ಒಬ್ಬವ ತಾಳಿ ಬ್ರಹ್ಮನ ರಾಣಿಯ ದೂರಿದರು. ಮೆದುಳನು ನೀಡದೆ ತಲೆಯನು ಮಾಡಿದ ಕಮಲ ಜನನು ಬೈದಾಡಿದರು. ಬ್ರಹ್ಮನ ರಾಣಿಯ ದೂರಿದರು, ಕಮಲ ಜನನು ಬೈದಾಡಿದರು. ಸುತ್ತಲೂ ನೋಡುತ್ತ ಗೌಡನು ಮತ್ತೆ ಎರಡನೇ ಸಾರಿ ಕೂಗಿದನು. ದಯವಿಟ್ಟು ಯಾರಾದ್ರೂ ಇದ್ದೀರಾಪ್ಪ? ಆಸೆಯನೆಲ್ಲವ ನೀಗಿದನು, ಆಸೆಯನೆಲ್ಲವ ನೀಗಿದನು. ಕೂಗಿದ ನಾತನು ಮೂರನೇ ಸಾರಿ. ತಮ್ಮಯ್ಯ, ಯಾರಾದ್ರೂ ಇದ್ದೀರಾಪ್ಪ? ಮಾತೇ ಇಲ್ಲವು ಮೌನ, ಮಾತೇ ಇಲ್ಲವು ಮೌನ.
ಆಲಿಸಿ 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 ದೂರದಿ ಕಿಂದರಿನ ಬರುವನು ಯಾರು ಕಿಂದರಿ ಜೋಗಿ ಹತ್ತಿರ ಹತ್ತಿರ ಅವನೇ ತಂದ ಬಂದಿತು ಜನರಿಗೆ ಒಂದಾನಂದ ಬಂದಿತು ಜನರಿಗೆ ಒಂದಾನಂದ ನೋಡ್ರಿ ನೋಡ್ರಿ ಅಲ್ಲಿ ನೋಡ್ರಿ ನೋಡಿರಿ ನೋಡಿರಿ ಕಿಂದರು ಜೋಗಿ ನೋಡಿರಿ ನೋಡಿರಿ ಕಿಂದರು ಜೋಗಿ ನೋಡಿದರೆಲ್ಲರೂ ಬೆರಗಾಗಿ ಯಾರು ನಾನು ಯಾರು ಹಿಮಗಿರಿಯಲ್ಲಿರುವ ಜೋಗಿಯು ನಾನು ಪರಮೇಶ್ವರನಿಗೆ ಗೆಳೆಯನು ನಾನು ನಿಮ್ಮಿಗೋಳನ್ನು ಕೇಳಿದ ಶಿವನು ಎನ್ನನ್ನಿಲ್ಲಿಗೆ ಕಳುಹಿದನು ನಿಜವಾಗಿಯೂ ಎಲ್ಲ ಇಲಿಗಳನ್ನು ಕೊಂದರೆ 6,000 ಚಿನ್ನದ ನಾಣ್ಯ ಈವೆಯಾ ಹೇಳು ಈವೆಯಾ 6,000 ಏಕೆ 2,000 ಹೆಚ್ಚು ಕೊಡುವೆ. ನಿನಗೆ ಏನು ಬೇಕು ಕೇಳು ಜೋಗಿ. ಈ ಇಡೀ ಊರೇ ನಿಂದು. ನಾನು ನಿನ್ನ ಸೇವಕ. ಆದರೆ ಒಂದು ಸಂದೇಹ, ನಿನ್ನ ಕೈಯಲ್ಲಿ ಈ ಇಲಿಗಳನ್ನು ಕೊಲ್ಲಲು ನಿಜವಾಗಿಯೂ ಆಗುವುದೇ? ಅನುಮಾನ? ನನ್ನ ಮೇಲೆ ಅನುಮಾನ. ನನ್ನ ಕಥೆಯನ್ನು ಈಗ ಹೇಳುವೆ ಕೇಳಿ. ಯುಗಗಳು ಕೈಲಾಸಗಳು. ಯುಗದಳು ಕೈಲಾಸದಳು ಯುಗದಳು ಕೈಲಾಸದಳು ಇಲಿಗಳ ಕಾಟವು ಮಿತಿ ನೀರೇ ಇಲಿಗಳ ಕಾಟವು ಮಿತಿ ನೀರೇ ಇಲಿಗಳ ಕೊಲ್ಲುವೆನೆಂಬ ರೋಷ ಇಲಿಗಳ ಕೊಲ್ಲುವೆನೆಂಬ ರೋಷ ಕೇಳಲು ಭೈರವನಾದನು ಈಶ ಭೈರವನಾದನು ಈಶ ಬೊಮ್ಮನಹಳ್ಳಿಯ ಜನರೇ ಕೇಳಿ, ಮುಂದಿನ ಕಥೆಯನ್ನು ಮುಗಿಸುವೆ ಹೇಳಿ. ದ್ವಾಪರ ಯುಗದಳು ವೈಕುಂಠದಳು ವೈಕುಂಠದೋಳು ದ್ವಾಪರ ಯುಗದೋಳು ವೈಕುಂಠದೋಳು ಮೂಷಿಕ ಸೈನ್ಯಕ್ಕೂ ಜಯ ವಿಜಯರಿಗೂ ಮೂಷಿಕ ಸೈನ್ಯಕ್ಕೂ ಜಯ ವಿಜಯರಿಗೂ ಭೀಕರ ಕಾಳಗ ಜರುಗಿತು ಭೀಕರ ಕಾಳಗ ಜರುಗಿತು ಸೋತ ಜಯ ವಿಜಯರು ವಿಷ್ಣುವಿನ ಮೊರೆ ಇಡಲು ಸೋತ ಜಯ ವಿಜಯರು ವಿಷ್ಣುವಿನ ಮೊರೆ ಇಡಲು ತಡೆಗ ವಿಷ್ಣುವೇ ಚಕ್ರವನ್ನು ಹಿಡಿದು ಮೂಷಿಕ ಬಳಗವ ಕೊಲ್ಲುವೆನೆಂದು ಕಡೆಗ ವಿಷ್ಣುವೇ ಚಕ್ರವನ್ನು ಹಿಡಿದು ಮೂಷಿಕ ಬಳಗವ ಕೊಲ್ಲುವೆನೆಂದು
ಯುದ್ಧದಲ್ಲಿ ಸೋತರು. ಕೊನೆಗೆ ಮೂಷಿಕ ಸೈನ್ಯದೆದುರು ಹೋರಾಡಲು ನಾವೇ ಹೋಗಬೇಕಾಯಿತು. ನೀನೊಬ್ಬ ಮಹಾಶಕ್ತಿಶಾಲಿ ಎಂದು ನಮಗೆಲ್ಲ ಗೊತ್ತಾಯಿತು. ತಥಾಸ್ತು. ಆಯಿತು ಜೋಗಿ, ಆಯಿತು, ನಿಲ್ಲಿಸು. ನೀನು ಗಟ್ಟಿಗೆ ನಂಬುದು ಗೊತ್ತಾಯಿತು. ನಿನ್ನ ಪರಾಕ್ರಮಕ್ಕೆ ಅಂತ್ಯವೇ ಇಲ್ಲ. ದಯವಿಟ್ಟು ಈ ಊರಿನ ಇಲಿಗಳನ್ನು ಸಂಹರಿಸು. ಆಯ್ತು, ಸಂಹರಿಸುವೆ. ಮರು ಮಾತಾಡದೆ ಕಿಂದರಿ ಜೋಗಿ ಕಟ್ಟೆ ಹಿಡಿದನು ಬೀದಿಗೆ ಹೋಗಿ ಕಟ್ಟವನೀವುತ ಸುತ್ತಲು ನೋಡಿ ಮಂತ್ರವಗಾಯಲಿ ಮಣಮಣ ಹಾಡಿ ಕಿಂದರಿ ಬಾರಿಸತೊಡಗಿದನು ಜಗವನ್ನೇ ಮೋಹಿಸಿದ ಏನಿದು ಗಜಿಬಿಜಿಯಲ್ಲಿ ಊರನೆ ಮುಳುಗಿಪನಾದವಿದಲ್ಲಿ ಏನಿದು ಗಜಿಬಿಜಿಯಲ್ಲಿ ಊರನೆ ಮುಳುಗಿಪನಾದವಿದಲ್ಲಿ ಇಲಿಗಳ ಹಿಂಡು ಬಡಬಡ ಬಂದವು ಇಲಿಗಳ ತಂಡು ಮಡಿಕೆಯರು ಅಗಲಿದವು, ಟೋಪಿಯ ಗೂಡನ್ನು ಚಿರಿಸಿದವು, ಬಂದವು ಅಂಗಿಯ ಜೇಬನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಇಲಿಗಳನ್ನೆಲ್ಲ ತುಂಗಾನದಿಗೆ ಬೀಳಿಸಿದ ಜೋಗಿ ಎಲ್ಲ ಇಲಿಗಳು ತುಂಗಾನದಿಗೆ ಹೋಗಿರುವೆ. ಇದೊಂದು ಇಲಿ ಮಾತ್ರ ಬಾಕಿ ಇದೆಯಲ್ಲ. ಅಲ್ಲ, ನೀನ್ ಯಾಕೆ ನನಗೆ ಬಾಕ್ಸಿ? ನಾನು ನೂಲು ಹಲವಾದ ರಾಶಿಯ ಕಂಡೆ, ದೊಡ್ಡ ಮಿಠಾಯಿಯ ರಾಶಿಯ ಕಂಡೆ, ತಲೆಯೊಳೆ ಕೈಯಲ್ಲಿ ಸಕ್ಕರೆ ಬೆಲ್ಲ ಬನ್ನಿ ಗೌಡ, ನಾನು ಕೊಟ್ಟ ಮಾತಿನ ಪ್ರಕಾರ ಎಲ್ಲ ಇಲಿಗಳನ್ನ ಕೊಂದಿದ್ದೇನೆ. ಈಗ ನೀನು ಕೊಟ್ಟ ಮಾತಿನ ಪ್ರಕಾರ ಚಿನ್ನದ ನಾಣ್ಯಗಳನ್ನು ನೀಡು. ನಾಣ್ಯ? ಯಾವ ನಾಣ್ಯ? ನೀನೇನೋ ಕಿನ್ನರಿನ ಡೊಂಟನಂತ ಬಾರಿಸಿದ ತಕ್ಷಣ ಎಲ್ಲ ಇಲಿಗಳು ತುಂಗಾ ನದಿಯಲ್ಲಿ ಬಿತ್ತಂತೆ. ಅದ್ರಲ್ಲಿಂದೇ ಮಹಾ ಕೆಲ್ಸ ಯಾವನಾದ್ರೂ ಮಾಡ್ಬೋದಾಗಿತ್ತು. ಇನ್ನೊಂದ್ ಕೆಲ್ಸ ಹೇಳ್ತೀನಿ, ₹2 ಕೊಡ್ತೀನಿ, ಹೋಗ್ಬಿಟ್ಟಲ್ಲಿ ಬೋಂಡಾನೋ ಮಂಡಕ್ಕಿನೋ ತಿನ್ಕೊಂಡು ಹೋಗೋ. ಮೋಸ, ದ್ರೋಹ ಎಲ್ಲ ಗೌಡ. ಕೊಟ್ಟ ಮಾತಿಗೆ ತಪ್ಪುವೆಯಾ? 1000 ಹಾರನ್ನು ಕೊಡುತ್ತೀರಿ ನೀನು, ಮತ್ತೊಮ್ಮೆ ಕಿನ್ನರಿಯನ್ನು ನುಡಿಸುವೆ, ಇಲ್ಲಿ ಊರನ್ನು ಆರಿಸುವೆ. ಹೋಗೋ ಜೋಗಿ ಹೋಗೋ. ಅದೇನ್ ಮಾಡ್ಕೊಂತೀಯ ಮಾಡ್ಕೋ. ಜಾಸ್ತಿ ಮಾತಾಡಿದ್ರೆ ನಿನ್ ತಲೆ ಬೋಳಿಸ್ಬಿಡ್ತೀನಿ, ನಾ ಗಡ್ಡ ಸೀದಿಸ್ಬಿಡ್ತೀನಿ, ನಾ ಕಿನ್ನರಿನ ಪುಡಿ ಮಾಡಕ್ ಬಿಡ್ತೀನಿ. ನಾನ್ ಯಾರು ಅಂತ ಗೊತ್ತು ತಾನೆ? ಊರಿಗೆ ಪಟೇಲ, ಹಳ್ಳಿಗೆ ಗೌಡ. ಹೋಗೋ
ಗರುಡನ ಮಾತನು ಕೇಳಿದ ಜೋಗಿಯು ಅಂದರಿ ಬಾರಿದ ತೊಡಗಿದನು. ನಾದವು ಹಬ್ಬಿತು ಊರೊಳಗೆ ಎಲ್ಲ, ನಾದವು ಹಬ್ಬಿತು ಊರೊಳಗೆ ಎಲ್ಲ, ಕರೆಯಿತು ಊರಿನ ಹುಡುಗರನ್ನೆಲ್ಲ, ಕರೆಯಿತು ಊರಿನ ಹುಡುಗರನ್ನೆಲ್ಲ. ಓಡುತ್ತಾ ಬಂದರು ಬಾಲಕರು ಕೇಳದೆ ಹಿರಿಯರ ಮಾತುಗಳ, ಓಡುತ್ತಾ ಬಂದರು ಬಾಲಕರು ಕೇಳದೆ ಹಿರಿಯರ ಮಾತುಗಳ. ನಿಮ್ಮೂರಿನ ಮಕ್ಕಳನ್ನು ಹಾರಿಸುತ್ತೇನೆ. ಮಗನೇ ಬಾಯಿಲಿ. ಅಯ್ಯೋ ಕಳ್ಳ ಮಗಳೇ, ಬಾರಮ್ಮ ನನ್ನ ಬಿಟ್ಟೋಬೇಡ. ಶಂಕರ ಶಂಕರ ಶಂಕರ, ನನ್ ಮಗನೇ ಶಂಕರ, ನನ್ನ ಬಿಟ್ಟೋಗ್ಬೇಡ ಕಣೋ. ಯಾರಾದ್ರೂ ಕಾಪಾಡ್ರಪ್ಪ, ಆ ಜೋಗಿ ನಮ್ಮ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟ. ಅಯ್ಯೋ, ಆ ಜೋಗಿ ಏನಾದ್ರು ಇಳಿಗಳ ತರ ನಮ್ ಮಕ್ಳು ತುಂಗಾ ನದಿಲಿ ಹುಡುಕ್ಬಿಟ್ರೆ. ಇಲ್ಲ ಇಲ್ಲ ನೋಡ, ಅಲ್ಲಿ ನೋಡಿ ಜೋಗಿ ನದಿ ಕಡೆಗೆ ಹೋಗ್ತಿಲ್ಲ, ಅಲ್ಲಿ ದೂರದ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ ಜೋಗಿ, ಜೋಗಿ ತಾಳು, ನಾನು ಬರ್ತೀನಿ ತಾಳು. ಅಯ್ಯೋ ಜೋಗಿ ಹೋಗೇ ಬಿಟ್ಟ. ನಾನಾ ತರದ ಆಟ ಸಾಮಾನುಗಳು, ಇಷ್ಟಿಷ್ಟವಾದ ತಿಂಡಿಗಳು, ಜೊತೆಗೆ ಕೈಗೆ ಸಿಗುವ ಪಕ್ಷಿಗಳು, ಮಾತಿಗೆ ಮೀರಿದ ಆನಂದಗಳು. ಏನು ಸಿಗಿಲ್ವಲ್ಲಪ್ಪ ಅವತ್ತಿಗೂ ಆನಂದ. ಅಯ್ಯೋ ಎನಗಿಲ್ಲವೇ ಅವರಾನಂದ, ಅಯ್ಯಯ್ಯೋ ಎನಗಿಲ್ಲವೇ ಅವರಾನಂದ. ನಾನಾ ಆಟದ ಸಾಮಾನುಗಳು, ನಾನಾ ಆಟದ ಸಾಮಾನುಗಳು, ತರತರ ರಾಗದ ಗೊಂಬೆಗಳ, ತರತರ ರಾಗದ ಗೊಂಬೆಗಳ, ಕೈಗೆ ಸಿಕ್ಕುವ ಹಕ್ಕಿಗಳ, ಕೈಗೆ ಸಿಕ್ಕುವ ಹಕ್ಕಿಗಳ, ಮಾತಿಗೆ ಮೀರಿದ ಆನಂದಗಳ, ಮಾತಿಗೆ ಮೀರಿದ ಆನಂದಗಳ. ಅಯ್ಯೋ ಎನಗಿಲ್ಲವೇ ಅವರಾನಂದ, ಅಯ್ಯಯ್ಯೋ ಎನಗಿಲ್ಲವೇ ಅವರಾನಂದ. ಅಯ್ಯೋ ಹೋಯಿತೆ ಆನಾಕ, ಅಯ್ಯೋ ಬಂದಿತೆ ಈ ಲೋಕ, ಅಯ್ಯೋ ಹೋಯಿತೆ ಆನಾಕ, ಅಯ್ಯೋ ಬಂದಿತೆ ಈ ಲೋಕ. ಗೌಡ ಎಲ್ಲ ನಿನ್ನಿಂದನೇ ಆಗಿದ್ದು. ಯಾವತ್ತು ಸುಳ್ಳು ಹೇಳಬೇಡಿ ಮತ್ತೆ ಮೋಸ ಮಾಡಬೇಡಿ. ಆಯ್ತಪ್ಪ ಆಯ್ತು, ತಪ್ಪಾಯ್ತು. ನೀವು ಯಾರು ಮೋಸ ಮಾಡ್ಬೇಡಿ, ಇಲ್ಲಾಂದ್ರೆ ನಮ್ಗಾಗಿದ್ ಗತಿನೂ ನಿಮ್ಗಾಗ್ಬಿಡುತ್ತೆ. ಬರ್ರಪ್ಪ ಬರ್ರೋ, ವಾಪಸ್ ಉಳಿಗೋಣ. ನಮ್ ಮಕ್ಳೆಲ್ಲ ಹೊರ್ಟೋಗ್ಬಿಟ್ರು. ಬಂದರು ಎಲ್ಲರೂ ಬೊಮ್ಮನ ಹಳ್ಳಿಗೆ, ದುಃಖಾಂಬುದಿಯೊಳಗೆ ಜಾಡಿ, ಕಂಬನಿದರೆಗಳು ಗೋಳಾಡಿ, ಕಂಬನಿದರೆಗಳು ಗೋಳಾಡಿ. ಈಗ ಹಳ್ಳಿಯ ಬೀದಿಯಲಾರು
ಸುಂದರಿನಾದವ ನಾಲಿಸರು ಸುಂದರಿ ಜೋಗಿಗಳಲ್ಲಿಗೆ ಬಂದರೆ ಬೇಕಾದೆಲ್ಲವ ನೀಯುವರು ಭಾಷೆಯ ಕೊಟ್ಟರೆ ಮೂರ್ತಿ ಮೋಸವ ಮಾಡದೆ ಸಲ್ಲಿಸಬೇಕು ಆರುದರಿಂದ ಮೂರ್ತಿ ಕೇಳು ಸತ್ಯವನೆಂದು ತ್ಯಜಿಸದೆ ಬಾಳು ಸತ್ಯವನೆಂದು ತ್ಯಜಿಸದೆ ಬಾಳು ಸತ್ಯವನೆಂದು ತ್ಯಜಿಸದೆ ನೀ ಬಾಳು